ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 9ನೇ ತರಗತಿಯ 3ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೀರಿನ ದ್ರಾವಣದಲ್ಲಿರುವಂತಹ ಸೋಡಿಯಂ ಕ್ಲೋರೈಡ್. ಓಕೆ, ಅಂದ್ರೆ ಏನು? ಪ್ರಶ್ನೆ ಏನಿದೆ ಇದು ಅಂದ್ರೆ ಫಸ್ಟ್ ಮೇನ್ ಏನ್ ಹೇಳುತ್ತೆ, ಕೆಳಗಿನವುಗಳನ್ನ ಬೇರ್ಪಡಿಸಬೇಕು ಅಂದ್ರೆ ಯಾವ ಬೇರ್ಪಡಿಸುವಿಕೆಯ ತಂತ್ರಗಳನ್ನ ನೀವು ಅನ್ವಯಿಸ್ತೀರಾ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಏನಿದೆ, ನೀರಿನ ದ್ರಾವಣದಲ್ಲಿರುವಂತಹ ಸೋಡಿಯಂ ಕ್ಲೋರೈಡ್ ಅನ್ನ ಬೇರ್ಪಡಿಸ್ಬೇಕು ಅಂದ್ರೆ ಯಾವ ತಂತ್ರವನ್ನ ಯೂಸ್ ಮಾಡ್ತೀವಿ? ಯಾವುದು ಅಂದ್ರೆ ಅದು ಆವೀಕರಣ ಪ್ರಕ್ರಿಯೆಯನ್ನ ಅಂದ್ರೆ ಈ ಒಂದು ತಂತ್ರವನ್ನ ಉಪಯೋಗಿಸ್ಕೊಂಡು ನೀರಿನ ದ್ರಾವಣದಲ್ಲಿ ಇರುವಂತಹ ಸೋಡಿಯಂ ಕ್ಲೋರೈಡ್ ಅನ್ನ ನಾವು ಏನ್ ಮಾಡ್ಬೋದು, ಬೇರ್ಪಡಿಸಬಹುದು. ಓಕೆ, ಎರಡನೇದು ನೋಡಿ, ಸೋಡಿಯಂ ಕ್ಲೋರೈಡ್ ಮತ್ತೆ ಅಮೋನಿಯಂ ಕ್ಲೋರೈಡ್ ಎರಡೂ ಕೂಡ ಒಂದಕ್ಕೊಂದು ಮಿಕ್ಸ್ ಆಗ್ಬಿಟ್ಟಿದೆ. ಓಕೆ, ಹಾಗಿದ್ದಾಗ ಇವೆರಡನ್ನೂ ಒಳಗೊಂಡಿರುವಂತಹ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಅನ್ನ ಬೇರ್ಪಡಿಸಬೇಕು ಅಂದ್ರೆ ಯಾವ ಒಂದು ವಿಧಾನವನ್ನು ನೀವು ಅನುಸರಿಸ್ತೀರಾ ಅಂತ ಇದೆ. ದಟ್ ಇಸ್ ಉತ್ಪನ್ನನ, ಮೀನ್ಸ್ ಸಬ್ಲಿಮೇಷನ್. ಓಕೆ, ಕಾರಿನ ಇಂಜಿನ್ ತೈಲದಲ್ಲಿರುವಂತಹ ಲೋಹದ ಸಣ್ಣ ಚೂರುಗಳು, ಕಾರಿನ ಇಂಜಿನ್ ಏನಿರುತ್ತಲ್ವಾ, ಕಾರಿನ ಇಂಜಿನ್ ತೈಲದಲ್ಲಿ ಇರುವಂತಹ ಲೋಹದ ಸಣ್ಣ ಚೂರುಗಳನ್ನ ಯಾವ ರೀತಿ ಬೇರ್ಪಡಿಸ್ತೀರಾ? ದಟ್ ಇಸ್ ಸೋಸುವಿಕೆ ಅಥವಾ ಸೆಂಟ್ರಿಫ್ಯೂಸ್. ಓಕೆ, ಸೋಸುವಿಕೆ ಅಥವಾ ಸೆಂಟ್ರಿಫ್ಯೂಸ್. ಹೂದಳಗಳಿಂದ ಪಡೆದ ಸಾರದಲ್ಲಿರುವಂತಹ ವಿವಿಧ ವರ್ಣಕಗಳು ಏನು? ವರ್ಣರೇಖನ ವಿಧಾನ, ಮೀನ್ಸ್ ಕ್ರೊಮ್ಯಾಟೋಗ್ರಫಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ರೊಮ್ಯಾಟೋಗ್ರಫಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ರೊಮ್ಯಾಟೋಗ್ರಫಿ ಅಂತ ಕರೀತಾರೆ. ಅದೇ ತರ ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸುವಂತಹ ವಿಧಾನಕ್ಕೆ ನಾವು ಯಾವುದನ್ನ ಉಪಯೋಗಿಸ್ತೀವಿ ಅಂದ್ರೆ ಸೆಂಟ್ರಿಫ್ಯೂಸ್ ನ ಮೂಲಕ, ಈ ಒಂದು ಯಂತ್ರದ ಮೂಲಕ ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸುವಂತದ್ದು. ಇನ್ನು ನೀರಿನಿಂದ ಎಣ್ಣೆಯನ್ನ ಯಾವ ರೀತಿ ಬೇರ್ಪಡಿಸ್ತೀವಿ ಅಂತ ಹೇಳಿದ್ರೆ ಪ್ರತ್ಯೇಕನ ಆಲಿಕೆಯಿಂದ ಬೇರ್ಪಡಿಸುವುದು. ಓಕೆ, ಇನ್ನು ಟೀ ಪಾನೀಯದಿಂದ ಟೀ ಎಲೆಗಳನ್ನ ಸೋಸುವಿಕೆಯ ಮುಖಾಂತರ ಬೇರ್ಪಡಿಸುವಂತದ್ದು. ಮರಳು ಮಣ್ಣಿನಿಂದ ಕಬ್ಬಿಣದ ಸೂಜಿಗಳನ್ನ ಆಯಸ್ಕಾಂತದನ್ನ ಉಪಯೋಗಿಸ್ಕೊಂಡು ಬೇರ್ಪಡಿಸುವಂತದ್ದು. ಇನ್ನು ಹೊಟ್ಟಿನಿಂದ ಗೋಧಿ ಧಾನ್ಯಗಳನ್ನ ಯಾವ ರೀತಿ ಬೇರ್ಪಡಿಸ್ತೀರಿ? ದಟ್ ಈಸ್ ತೂರುವಿಕೆಯ ವಿಧಾನದಿಂದ. ನೀರಿನಲ್ಲಿ ನಿಲಂಬಿತವಾಗಿರುವಂತಹ ಸೂಕ್ಷ್ಮ ಮಣ್ಣಿನ ಕಣಗಳನ್ನ ಸೆಂಟ್ರಿಫ್ಯೂಸ್ ನ ಮೂಲಕನೇ ಏನ್ ಮಾಡುವಂಥದ್ದು, ಬೇರ್ಪಡಿಸುವಂಥದ್ದು. ಓಕೆ, ಎಸ್. ಈಗ ಟೀ ಮಾಡೋದಕ್ಕೆ ನೀವು ಅನುಸರಿಸುವಂತಹ ಹಂತಗಳನ್ನ ಬರೆಯಿರಿ. ಅದರೊಳಗೆ ದ್ರಾವಣ ಯಾವುದು, ದ್ರಾವಕ ಯಾವುದು, ದ್ರಾವ್ಯ ಯಾವುದು, ವಿಲೀನ, ಕರಗುವ, ಕರಗದ, ಶೋಧಿತ ಮತ್ತು ಶೇಷ, ಈ ಪದಗಳನ್ನ ಬಳಸಿ ನಾವು ಮಾಡಬೇಕು. ನೋಡಿ, ಒಂದು ಪಾತ್ರೆಯಲ್ಲಿ ದ್ರಾವಕ, ಇಲ್ಲಿ ದ್ರಾವಕ ಯಾವುದು? ನೀರು. ಓಕೆ, ದ್ರಾವಕ ನೀರನ್ನ ತೆಗೆದುಕೊಂಡು ಕಾಯಿಸಬೇಕು. ನೆಕ್ಸ್ಟ್ ಕಾಸುವಾಗ ದ್ರವ್ಯಗಳಾಗಿರುವಂತಹ ಸಕ್ಕರೆ ಮತ್ತು ಟೀ ಎಲೆಗಳನ್ನ ಸೇರಿಸಬೇಕು. ಸಕ್ಕರೆ, ಟೀ ಪುಡಿ ಸಾರ ದ್ರಾವಕದಲ್ಲಿ ಕರಗಲು ಪ್ರಾರಂಭಿಸುವುದು. ನೋಡಿ, ಇಲ್ಲಿ ಸಕ್ಕರೆ ಮತ್ತೆ ಟೀ ಪುಡಿ ಏನಿದೆ ಸಾರ ದ್ರಾವಕದಲ್ಲಿ ಕರಗೋದಕ್ಕೆ ಪ್ರಾರಂಭಿಸುತ್ತೆ. ಇಲ್ಲಿ ಹಾಲು ಏನಾಗುತ್ತೆ? ವಿಲೀನಗೊಳಿಸುವುದು. ಓಕೆ, ಹಾಲು ವಿಲೀನಗೊಳಿಸುವುದು, ಹಾಲನ್ನ ಹಾಕ್ಬೇಕು. ಜೊತೆಗೆ ಕರಗದ ಟೀ ಎಲೆಗಳನ್ನ ಸೋಸುವಿಕೆಯಿಂದ ಶೇಷದ ರೂಪದಲ್ಲಿ ಹೊರತೆಗೆಯುವುದು. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಟೀ ದ್ರಾವಣ ಕುಡಿಯಲು ಸಿದ್ಧವಾಗುವುದು, ಈ ರೀತಿ. ಓಕೆ, ಪ್ರಜ್ಞಾ ವಿವಿಧ ತಾಪಮಾನಗಳಲ್ಲಿ 3 ವಿವಿಧ ವಸ್ತುಗಳ ಕರಗುವಿಕೆಯನ್ನ ಪರೀಕ್ಷಿಸಿದಳು. ಓಕೆ, ಪ್ರಜ್ಞಾ ಏನಿದ್ದಾಳೆ ಅವಳು ವಿವಿಧ ತಾಪಮಾನಗಳಲ್ಲಿ 3 ವಿವಿಧ ವಸ್ತುಗಳ ಕರಗುವಿಕೆಯನ್ನ ಪರೀಕ್ಷಿಸ್ತಾಳೆ ಮತ್ತು ಕೆಳಗೆ ಕೊಟ್ಟಿರುವಂತಹ ದತ್ತಾಂಶವನ್ನ ಸಂಗ್ರಹಿಸ್ತಾಳೆ. ಪರ್ಯಾಪ್ತ ದ್ರಾವಣವಾಗೋದಕ್ಕೆ 100 ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವಂತಹ ವಸ್ತುವನ್ನು ಗ್ರಾಂಗಳಲ್ಲಿ ಈ ಕೆಳಗಿನ ಕೋಷ್ಟಕಗಳಲ್ಲಿ ನೀಡಲಾಗಿದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಉಪಯೋಗಿಸ್ಕೊಂಡು ಕೆಳಗಿನ ಪ್ರಶ್ನೆಗಳನ್ನ ಮಾಡುವಂತದ್ದು. ನೋಡಿ, 313 ಕೆಲ್ವಿನ್ ನಲ್ಲಿ 50 kg ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ ಅಂತ ಕೇಳಿದ್ದಾರೆ. ನೋಡಿ, ಈಗ 313 ಕೆಲ್ವಿನ್ ನಲ್ಲಿ 50 kg ಸಾರಿ 50 ಗ್ರಾಮ್ ಅದು. ಓಕೆ, 50 ಗ್ರಾಮ್ ನೀರಿನಲ್ಲಿ 50 ಗ್ರಾಮ್ ವಾಟರ್ ಅಲ್ಲಿ
ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸೋದಕ್ಕೆ ಎಷ್ಟು ರಾಶಿ ಪೊಟ್ಯಾಷಿಯಂ ನೈಟ್ರೇಟ್ ನ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ 313 ಕೆಲ್ವಿನ್ ನಲ್ಲಿ 100 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು ಬೇಕಾಗುವಂತ ಪೊಟ್ಯಾಷಿಯಂ ನೈಟ್ರೇಟ್ ನ ದ್ರವ್ಯ ರಾಶಿ 62 ಗ್ರಾಂ. ಇಲ್ಲಿ ನೋಡಿ ಇದೆ ಅಲ್ವಾ, 62 ಗ್ರಾಂ. 313 ಕೆಲ್ವಿನ್ ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಬೇಕಾಗುವಂತ ಪೊಟ್ಯಾಷಿಯಂ ನೈಟ್ರೇಟ್ ದ್ರವ್ಯ ರಾಶಿ ಇಲ್ಲಿ ಬಂದಿರುವಂತದ್ದು ಎಷ್ಟಾಗಿರುತ್ತೆ, 62 ಅಲ್ವಾ, ಬೈ 100 ಇಂಟು 50 ಗ್ರಾಂ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, 31 ಗ್ರಾಂ ಸಿಗುತ್ತೆ. ಅದು ಉತ್ತರ. ಓಕೆ, ನೋಡಿ ಪ್ರಜ್ಞಾ 353 ಕೆಲ್ವಿನ್ ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನ ತಯಾರಿಸ್ತಾಳೆ. ದ್ರಾವಣವನ್ನ ಕೊಠಡಿ ತಾಪಮಾನಕ್ಕೆ ತಂಪಾಗೋದಕ್ಕೆ ಬಿಡ್ತಾಳೆ. ದ್ರಾವಣ ತಂಪಾದಂತೆ ಅವಳು ಏನನ್ನ ಗಮನಿಸಬಹುದು, ನೋಡಿ ಪೊಟ್ಯಾಷಿಯಂ ಕ್ಲೋರೈಡ್ ಹರಳು ಏನಿರುತ್ತಲ್ವಾ ಅದು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಅವಳು ಗಮನಿಸ್ತಾಳೆ. ಅಂದ್ರೆ ಅದು ಕ್ರಿಸ್ಟಲ್ಸ್ ಉಂಟಾಗುತ್ತಲ್ವಾ ಅದನ್ನ ಅವಳು ನೋಡ್ತಾ ಹೋಗ್ತಾಳೆ. ಜೊತೆಗೆ ತಾಪ ಕಡಿಮೆ ಆದಂತೆ ಪೊಟ್ಯಾಷಿಯಂ ಕ್ಲೋರೈಡ್ ನ ವಿಲೀನತೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಟೆಂಪರೇಚರ್ ಕಡಿಮೆ ಆದಂಗೆ ಪೊಟ್ಯಾಷಿಯಂ ಕ್ಲೋರೈಡ್ ಏನಿರುತ್ತೆ ಅದರ ವಿಲೀನತೆ ಪ್ರಮಾಣ ಕೂಡ ಕಡಿಮೆ ಆಗೋದನ್ನ ಆಕೆ ಗಮನಿಸ್ತಾಳೆ. ಓಕೆ, ಇನ್ನು 293 ಕೆಲ್ವಿನ್ ನಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನ ಕಂಡುಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಓಕೆ, ಗರಿಷ್ಠ ವಿಲೀನತೆ ಹಾಗಾದ್ರೆ ಯಾವ್ದು ಒಳಗೊಂಡಿದೆ, ದಟ್ ಇಸ್ ಅಮೋನಿಯಂ ಕ್ಲೋರೈಡ್ ಲವಣ ಏನಿದಿಲ್ಲ ಇದು ಗರಿಷ್ಠ ಸಾಲ್ಯುಬಿಲಿಟಿಯನ್ನ ಇದು ಒಳಗೊಂಡಿದೆ. ಓಕೆ, ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು ನೋಡಿ. ಏನು ಲವಣದ ವಿಲೀನತೆ ಆಗುತ್ತಲ್ಲ ಇದ್ರ ಮೇಲೆ ಟೆಂಪರೇಚರ್ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡಿದಾಗ ತಾಪ ಕಡಿಮೆ ಆದಂತೆ ಏನಾಗುತ್ತೆ, ಲವಣದ ವಿಲೀನತೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹೌದಲ್ವಾ, ತಾಪ ಹೆಚ್ಚಾದಂತೆ ಟೆಂಪರೇಚರ್ ರೈಸ್ ಆದಂಗೆ ಸಾಲ್ಯುಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಕೆಳಗಿನವುಗಳನ್ನ ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೇಳಿದ್ರೆ ಪರ್ಯಾಪ್ತ ದ್ರಾವಣ ನೋಡಿ. ಪರ್ಯಾಪ್ತ ದ್ರಾವಣ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನ ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಂತ ಕರೀತಾರೆ. ಏನಂತ ಕರೀತಾರೆ, ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ ಅಂತ. ಓಕೆ, ಅಂದ್ರೆ ಕಂಪ್ಲೀಟ್ ಆಗಿದೆ. ಓಕೆ, ಸಂತೃಪ್ತ ದ್ರಾವಣ. ಅಥವಾ ಇನ್ನೊಂದು ಏನಂತ ಕರೀತಾರೆ, ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರವ್ಯವನ್ನ ವಿಲೀನಗೊಳಿಸಿಕೊಳ್ಳಲು ಸಾಧ್ಯವಾಗದ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಂತ ಕರೀತಾರೆ. ಈಗ ಆಲ್ರೆಡಿ ಅದು ಇವನ್ ಅಂದ್ರೆ ಕರಗಿಸಿದ ಮೇಲೂ ಕೂಡ ಸ್ಥಳ ಅಂದ್ರೆ ಕರಗಿಸಿದಾಗ ಏನಾಗುತ್ತೆ, ಕೆಲವೊಂದಿಷ್ಟು ಸ್ಥಳಾವಕಾಶ ಉಂಟಾಗುತ್ತೆ. ಅದರಿಂದ ಅದಾದ್ಮೇಲೂ ಕೂಡ ಇನ್ನಷ್ಟು ಕರಗಿಸಿದ ಮೇಲೂ ಕೂಡ ಅಲ್ಲೇನೂ ಸ್ಥಳಾವಕಾಶ ಇಲ್ಲದೆ ಇನ್ನೊಂದು ವಸ್ತುವನ್ನ ಕರಗಿಸಿಕೊಳ್ಳೋದಕ್ಕೆ ಆಗದೇ ಇರುವಂತ ಒಂದು ಸಂದರ್ಭವನ್ನ ಅಥವಾ ಅಂತ ಒಂದು ಸೊಲ್ಯೂಷನ್ ಅನ್ನ ಏನಂತ ಕರೀತಾರೆ, ದ್ರಾವಣ ಅಂತ ಹೇಳಿ ಕರೀತಾರೆ. ಓಕೆ, ಶುದ್ಧ ವಸ್ತು. ಯಾವುದಾದ್ರೂ ವಸ್ತುವನ್ನು ಶುದ್ಧ ಅಂತ ಹೇಳಿದ್ರೆ ಆ ವಸ್ತುವಿನಲ್ಲಿರುವಂತಹ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನ ಹೊಂದಿದ್ರೆ ಮಾತ್ರ ಅದನ್ನ ನಾವು ಶುದ್ಧ ವಸ್ತು ಅಂತ ಕರಿತೀವಿ. ಶುದ್ಧ ವಸ್ತು ಏನಿರುತ್ತೆ, ಒಂದೇ ರೀತಿಯ ಕಣಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಇವಾಗ ಉಪ್ಪು ಮಾತ್ರ ಇರುತ್ತೆ, ಸಕ್ಕರೆ, ನೀರು, ಈ ತರ ಕಂಪ್ಲೀಟ್ ಶುದ್ಧ ವಸ್ತು ಆಗಿರುತ್ತೆ. ಅಂದ್ರೆ ಒಂದೇ ಘಟಕಾಂಶಗಳನ್ನ ಒಳಗೊಂಡಿರೋದು. ಈಗ H2O ಅಂತ ಅಂದ್ರೆ ನೀರು ಬರೀ H2O ಒಳಗೊಂಡಿರ್ಬೇಕು. ಓಕೆ, ಸಕ್ಕರೆ ಜೊತೆಗೆ ಉಪ್ಪು NaCl. ಓಕೆ, NaCl ಮಾತ್ರ ಇರ್ಬೇಕು. ಕಲಿಲ ಅಂದ್ರೆ ಏನು, ಕೊಲಾಯ್ಡ್ ಅಂತ ಹೇಳ್ತೀವಿ. ಸಮರೂಪವಲ್ಲದ ಮಿಶ್ರಣವಾಗಿರುತ್ತೆ ಇದು. ಯಾವುದು, ಕಲಿಲ ಏನಿದು ಸಮರೂಪವಲ್ಲದ ಮಿಶ್ರಣವಾಗಿರುತ್ತೆ. ಅದರಲ್ಲಿ ಇರುವ ಕಣಗಳ ಗಾತ್ರ ಬರೀ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುತ್ತೆ. ಆದ್ರೆ ಬೆಳಕನ್ನ ಚದುರಿಸುವಷ್ಟು ದೊಡ್ಡದಾದ ಕಣಗಳನ್ನ ಹೊಂದಿರುವಂತಹ ಮಿಶ್ರಣವನ್ನ ನಾವು ಕಲಿಲ ಅಥವಾ ಕಲಿಲಗಳ ದ್ರಾವಣ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಬಂದು ಹಾಲು. ಎಕ್ಸಾಂಪಲ್ ಏನು, ಹಾಲು. ಈಗ ನಿಲಂಬನ ಅಂದ್ರೆ ಏನು, ಸಸ್ಪೆನ್ಷನ್ ಅಂತ ಹೇಳ್ತೀವಿ. ಅಸಮರೂಪ ವ್ಯವಸ್ಥೆಯಲ್ಲಿ ಘನವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿರ್ತವೆ. ನೋಡಿ, ಅಸಮರೂಪ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಘನವಸ್ತುಗಳು ದ್ರವ ವಸ್ತುವಿನಲ್ಲಿ ಏನಾಗುತ್ತೆ, ಚದುರಿ ಹೋಗ್ಬಿಟ್ಟಿರ್ತವೆ. ಇದನ್ನ ನಾವು ನಿಲಂಬಿತ ಮಿಶ್ರಣ ಅಂತ ಕರಿತೀವಿ.
ಒಂದು ನಿಲಂಬಿತ ಮಿಶ್ರಣ ಅಸಮರೂಪ ಮಿಶ್ರಣವಾಗಿರುತ್ತೆ. ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರೋದಿಲ್ಲ, ಆದ್ರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುವಂತದನ್ನ ಕಾಣಬಹುದು. ನಿಲಂಬಿತ ಮಿಶ್ರಣದ ಕಣಗಳು ಬರಿಗಣ್ಣಿಗೆ ಅದು ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೀಮೆ ಸುಣ್ಣದ ಚೂರುಗಳು ಮತ್ತು ನೀರಿನ ಮಿಶ್ರಣ, ಇವೆರಡನ್ನು ನಾವು ಮಿಕ್ಸ್ ಮಾಡಿದ್ರೆ ನಿಮಗೆ ಹೇಗೆ ಸೀಮೆ ಸುಣ್ಣದ ಅಂದ್ರೆ ಚಾಕ್ ಪೀಸಿನ ಚೂರು ಕಾಣುತ್ತಾ, ಲೈಕ್ ದಟ್ ಸಸ್ಪೆನ್ಷನ್ ಕೂಡ ಹಾಗೆ ಇರುತ್ತೆ. ಓಕೆ, ಕೆಳಗಿನ ಪ್ರತಿಯೊಂದನ್ನ ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಅಂತ ಹೇಳಿ ನಾವು ವಿಂಗಡಿಸ್ತಾ ಹೋಗ್ಬೇಕು. ಸೋಡಾ ನೀರು, ಮರ, ಗಾಳಿ, ಮಣ್ಣು, ವಿನೆಗರ್, ಸೋಸಿದ ಟೀ ಅಂತ ಇದೆ. ಇದರಲ್ಲಿ ಸಮರೂಪದ ಮಿಶ್ರಣ ಬಂದು ಸೋಡಾ ನೀರು, ಗಾಳಿ, ವಿನೆಗರ್, ಈ ಮೂರು ಮಾತ್ರ ಸಮರೂಪದ ಮಿಶ್ರಣ ಆಗಿರುತ್ತೆ. ಇನ್ನು ಸಮರೂಪವಲ್ಲದ ಮಿಶ್ರಣ ಅಂತ ಬಂದಾಗ ಮರ, ಮಣ್ಣು, ಸೋಸಿದ ಟೀ ಏನಕ್ಕೆ ಸೇರುತ್ತೆ? ಸಮರೂಪವಲ್ಲದ ಮಿಶ್ರಣಕ್ಕೆ ಸೇರುತ್ತೆ. ಓಕೆ, ನಿಮಗೆ ನೀಡಿರುವಂತಹ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ? ಅಂದ್ರೆ ನಿಮಗೆ ನೀಡಿರುವಂತಹ ಬಣ್ಣರಹಿತ ದ್ರವ ಯಾವುದು? ಶುದ್ಧ ನೀರು. ಬಣ್ಣರಹಿತ ದ್ರವ ಯಾವುದು? ಶುದ್ಧ ನೀರನ್ನು ಕೊಟ್ಟಿದ್ದಾರೆ. ಓಕೆ, ಬಣ್ಣರಹಿತ ದ್ರವ ಅದು ಶುದ್ಧ ನೀರು ಅಂತ ಹೇಳಿ ನೀವು ಹೇಗೆ ದೃಢಪಡಿಸ್ತೀರಾ ಅಂತ ಕೇಳಿದರೆ, ನೋಡಿ, ಎಲ್ಲಾ ದ್ರವಗಳು ಕೂಡ ನಿರ್ದಿಷ್ಟ ಕುದಿಯುವ ಬಿಂದನ್ನ ಒಳಗೊಂಡಿರುತ್ತೆ. ಶುದ್ಧ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಶುದ್ಧ ನೀರಿನ ಅಂದ್ರೆ ಮೀನ್ಸ್ ಡ್ರಿಂಕಿಂಗ್ ವಾಟರ್, ಪೋರ್ಟಬಲ್ ವಾಟರ್ ಏನಿರುತ್ತೆ ಅದರ ಒಂದು ಕುದಿಯುವ ನೀರಿನ ಕುದಿ ಬಿಂದು ಏನಾಗಿರುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಸೊ ನಮಗೆ ಕೊಟ್ಟಿರುವಂತಹ ಬಣ್ಣರಹಿತ ದ್ರವ ಶುದ್ಧ ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕಿಂತ ಕಡಿಮೆ ಅಥವಾ ಹೆಚ್ಚಿನ ತಾಪದಲ್ಲಿ ಕುದಿಯಲು ಪ್ರಾರಂಭಿಸಿದರೆ ಅದು ಶುದ್ಧ ಅಲ್ಲ. ಶುದ್ಧ ನೀರಿನ ಕುದಿಬಿಂದು 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಯಲು ಪ್ರಾರಂಭಿಸುತ್ತೆ. ಆದುದರಿಂದ ದ್ರವದ ಕುದಿಬಿಂದು ಗಮನಿಸಿ ನಮಗೆ ನೀಡಿರುವಂತಹ ಬಣ್ಣರಹಿತ ದ್ರವ ಶುದ್ಧ ನೀರು ಅಥವಾ ಅಲ್ಲ ಅಂತ ಹೇಳಿ ನಾವು ತೀರ್ಮಾನಿಸಬಹುದು. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತೆ? ಮಂಜುಗಡ್ಡೆ, ಹಾಲು, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ, ಇಟ್ಟಿಗೆ, ಮರ, ಗಾಳಿ ಅಂತ ಇದೆ. ಇದರಲ್ಲಿ ಶುದ್ಧ ವಸ್ತು ಅಂತ ಬಂದಾಗ ದಟ್ ಇಸ್ ಮಂಜುಗಡ್ಡೆ, ಜೊತೆಗೆ ಕಬ್ಬಿಣ ಶುದ್ಧ ವಸ್ತು, ಹೈಡ್ರೋಕ್ಲೋರಿಕ್ ಆಸಿಡ್, ಕ್ಯಾಲ್ಸಿಯಂ ಆಕ್ಸೈಡ್, ಜೊತೆಗೆ ಪಾದರಸ. ಓಕೆ, ಇವೆಲ್ಲ ಏನು ಶುದ್ಧ ವಸ್ತುಗಳು. ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನ ಗುರುತಿಸಿ ಅಂತ ಇದೆ. ದ್ರಾವಣಗಳು ಅಂದ್ರೆ ಯಾವುವು? ದ್ರಾವಣ ಅಂತ ಹೇಳಿದಾಗ ಸಮುದ್ರ ನೀರು, ಗಾಳಿ, ಸೋಡಾ ನೀರು, ಇವೆಲ್ಲ ಏನು ದ್ರಾವಣ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತೆ? ಉಪ್ಪಿನ ದ್ರಾವಣ, ಹಾಲು, ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತೆ ಪಿಷ್ಟದ ದ್ರಾವಣ. ನೋಡಿ, ಟಿಂಡಾಲ್ ಪರಿಣಾಮವನ್ನ ಪ್ರದರ್ಶಿಸುವಂತಹ ದ್ರಾವಣಗಳು ಅಂತ ಅಂದಾಗ ಹಾಲು ಮತ್ತೆ ಪಿಷ್ಟದ ದ್ರಾವಣ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪೇಪರ್ 2 ನಲ್ಲೂ ಕೇಳಿದರೆ, ಪೇಪರ್ 1 ನಲ್ಲೂ ಕೂಡ ಕೇಳಿದ್ರು ಇದನ್ನ. ಓಕೆ, ಸೊ ಟಿಂಡಾಲ್ ಪರಿಣಾಮವನ್ನ ಅಂದ್ರೆ ಮೀನ್ಸ್ ಟಿಂಡಾಲ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ, ಟಿಂಡಾಲ್ ಪರಿಣಾಮವನ್ನ, ಇದು ಪರಿಣಾಮ ಆಗ್ಬೇಕು. ಓಕೆ, ಅದನ್ನ ಪ್ರದರ್ಶಿಸುವಂತದ್ದು ಈ ಕೆಳಗಿನ 4ರಲ್ಲಿ ಯಾವುದು ಅಂತ ಹೇಳಿದ್ರೆ, ಒಂದು ಹಾಲು, ಇನ್ನೊಂದು ಪಿಷ್ಟದ ದ್ರಾವಣ. ಇದು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಉಪ್ಪಿನ ದ್ರಾವಣ ಆಗ್ಲಿ, ತಾಮ್ರದ ಸಲ್ಫೇಟ್ ದ್ರಾವಣ, ಇವ್ಯಾವು ಪ್ರದರ್ಶಿಸೋದಿಲ್ಲ, ಹಾಲು ಮತ್ತೆ ಪಿಷ್ಟದ ದ್ರಾವಣ. ಓಕೆ, ಕೆಳಗಿನವುಗಳಲ್ಲಿ ಧಾತುಗಳು, ಸಂಯುಕ್ತ ಧಾತುಗಳು ಮತ್ತು ಮಿಶ್ರಣಗಳು ಅಂತ ಹೇಳಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೋಡಿಯಂ ಮಣ್ಣು, ಸಕ್ಕರೆ ದ್ರಾವಣ, ಬೆಳ್ಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೀಸಾ, ಸಿಲಿಕಾನ್, ಕಲ್ಲಿದ್ದಲು, ಗಾಳಿ, ಸಾಬೂನು, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ರಕ್ತ. ಇವುಗಳಲ್ಲಿ ಧಾತುಗಳನ್ನ ಒಂದ್ ಕಡೆ ಬರಬೇಕು, ಸಂಯುಕ್ತಗಳನ್ನ ಒಂದ್ ಕಡೆ ಬರಬೇಕು, ಮತ್ತೆ ಮಿಶ್ರಣಗಳನ್ನ ಒಂದತ್ರ ಬರೀಬೇಕು. ಧಾತುಗಳು ಅಂತ ಬಂದಾಗ ಸೋಡಿಯಮ್ಮು, ಓಕೆ, ಸೀಸಾ, ಬೆಳ್ಳಿ, ಸಿಲಿಕಾನ್, ಇವೆಲ್ಲ ಏನು ಧಾತುಗಳು. ಸಂಯುಕ್ತಗಳು ಅಂತ ಬಂದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಮಿಶ್ರಣ ಅಂತ ಬಂದಾಗ ಮಣ್ಣು, ಸಕ್ಕರೆ ದ್ರಾವಣ, ಕಲ್ಲಿದ್ದಲು, ಗಾಳಿ, ಸಾಬೂನು, ರಕ್ತ, ಇವೆಲ್ಲ ಏನು ಮಿಶ್ರಣಗಳು. ಸೊ ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು ಅಂತ ಕೇಳಿದರೆ, ಸಸ್ಯದ ಬೆಳವಣಿಗೆ, ಕಬ್ಬಿಣದ ತುಕ್ಕು ಹಿಡಿಯುವಿಕೆ, ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ಆಹಾರವನ್ನ ಬೇಯಿಸುವುದು, ಆಹಾರ ಜೀರ್ಣಿಸುವಿಕೆ, ನೀರಿನ ಘನೀಕರಣ, ಮೇಣದ ದಹನ ಕ್ರಿಯೆ. ಇವುಗಳಲ್ಲಿ ಯಾವ ರಾಸಾಯನಿಕ ಕ್ರಿಯೆಗಳು ಅಂತ ಕೇಳಿದ್ದಾರೆ. ನೋಡಿ, ರಾಸಾಯನಿಕ ಬದಲಾವಣೆಗೆ ಒಳಪಡುವಂತದ್ದು ಯಾವುದು ಅಂದ್ರೆ ಮೊದಲನೇದು ಇದರಲ್ಲಿ ಸಸ್ಯದ ಬೆಳವಣಿಗೆ, ಜೊತೆಗೆ ಕಬ್ಬಿಣದ ತುಕ್ಕು ಹಿಡಿಯುವಿಕೆ. ಓಕೆ, ನೆಕ್ಸ್ಟ್ ಆಹಾರವನ್ನ ಬೇಯಿಸುವಂತದ್ದು, ಆಹಾರ ಜೀರ್ಣ ಆಗೋದು. ಓಕೆ, ಆಮೇಲೆ ಮೇಣದ ದಹನ ಕ್ರಿಯೆ,
ದಹನ ಕ್ರಿಯೆ. ಓಕೆ, ಅದೇ ಇಲ್ಲಿ ಮೇಣದ ಕರಗುವಿಕೆ ಅಂತ ಇದ್ದಿದ್ರೆ ಅದು ಏನಾಗ್ತಾ ಇತ್ತು, ಅದು ಕೂಡ ಫಿಸಿಕಲ್ ಅಂದ್ರೆ ಮೀನ್ಸ್ ಭೌತಿಕ ಬದಲಾವಣೆಗೆ ಒಳಪಡ್ತಾ ಇತ್ತು. ಸೊ ಈಗ ಭೌತ ಬದಲಾವಣೆಗೆ ಒಳಪಡುವಂತವು ಯಾವುವು? ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ನೀರಿನ ಘನೀಕರಣ. ಮೇಣದ ಕರಗುವಿಕೆ ಅಂತ ಇದ್ದಿದ್ರೆ ಅದು ಕೂಡ ಭೌತ ಚೇಂಜಸ್ ಮೀನ್ಸ್ ಫಿಸಿಕಲ್ ಚೇಂಜ್ಗೆ ಅದು ಒಳಪಡ್ತಾ ಇತ್ತು. ಓಕೆ, ಭೌತ ಬದಲಾವಣೆಗೆ ಸೇರ್ತಾ ಇತ್ತು. ಓಕೆ, ಸೊ ಇದಿಷ್ಟು ಅಂದ್ರೆ ಈವರೆಗಿನ ವಿಡಿಯೋ ಆಗಿತ್ತು. ಓಕೆ, ಇದರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ನಲ್ಲೂ ಕೂಡ ಕೇಳಿದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ 2 ವರ್ಷದಿಂದ 2024 ಅಲ್ಲಿ ಮತ್ತೆ 23 ಅಲ್ಲಿ ಏನಾಗಿದೆ ಅಂದ್ರೆ ಪೇಪರ್ 1 ನಲ್ಲಿ ಏನ್ ಕೇಳಿದರೆ ಪ್ರಶ್ನೆ, ಅವೇ ಪ್ರಶ್ನೆ 1, 2, 3 ರಿಪೀಟ್ ಆಗಿದೆ. ಅಂದ್ರೆ ಪೇಪರ್ 1 ನಲ್ಲಿ ರಿಪೀಟ್ ಆಗಿರುವಂತದ್ದು ಪೇಪರ್ 2 ನಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಪೇಪರ್ 1 ಕೇಳಿರೋದು ಪೇಪರ್ 2 ಅಲ್ಲೂ ರಿಪೀಟ್ ಆಗಿದೆ. ಓಕೆ, ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ, ಇದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.